ಶಿವಾಜಿ ಅವರ ಲೈಫ್ನಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಒಂದು ಕತೆ ಮಾತ್ರ ಹೇಳಬೇಕು. ನಾನು ಈ ಟಾಪಿಕ್ ಒಳಗಡೆ ಕಂಪ್ಲೀಟ್ ಹೋಗಲಿಕ್ಕೆ ಮುಂಚೆ, ಶಿವಾಜಿ ಅವರು 1627ದಲ್ಲಿ ಹುಟ್ಟು, ಅವರ ತಾಯಿ ಜೊತೆಗೆ ಒಂದು ಹುಟ್ಟಿದ ಒಂದು ಮನುಷ್ಯ. ತಾಯೇ ಶಿವಾಜಿಗೆ ಜಾಸ್ತಿ ನೋಡಿಕೊಂಡು ಮೇಲೆ ಕರ್ಕೊಂಡು ಬಂದಿದ್ದರು. ಅವ್ರಿಗೊಂದು 20 ವರ್ಷ ಇರುವಾಗ ಅವ್ರ ತಂದೆ ಜೊತೆಗೆ ಜಗಳ ಮಾಡಿ, ತಂದೆ ಅವರು ಅಹಮದ್ ನಗರ್ ಬಿಜಾಪುರ್ ಸುಲ್ತಾನೇಟ್ ಜೊತೆಗೆ ತಂದೆ ಇದ್ದಾರೆ. ತಂದೆ ಜೊತೆಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ತಂದೆ ಬಿಟ್ಬಿಟ್ಟು ಸಪ್ರೇಟಾಗಿ ಬರ್ತಾರೆ. ಒಂದಿನ ಒಂದು ಒಳ್ಳೆಯ ಒಂದು ಕವಿ ಓದ್ತಾರೆ. ಅವರು ಸಿಂಹಾಸನದಲ್ಲಿ ಕೂರುವಾಗ ಒಳ್ಳೆಯ ಒಂದು ಕವಿ ಓದ್ತಾರೆ. ಆ ಕವಿ ಓದುವಾಗ அந்த ಕವಿ ಯಾರು ಪಡೆದಿದ್ದಾರೋ ತುಕಾರಾಮ್ನ ಒಂದು ಕವಿ, ಅವ್ರ ಮೇಲೆ ಭಾಳ ಒಂದು ಪ್ರೀತಿ ಇವ್ರಿಗೆ ಬರ್ತದೆ. ಅಷ್ಟು ಬ್ಯೂಟಿಫುಲ್ ಸುಂದರವಾದ ಒಂದು ಕವಿ ಓದ್ಬಿಟ್ಟು ಇವರು ಅರಣ್ಮನೆಯಲ್ಲಿ ಯಾರು ಇರ್ತಾರೆ ಅವರಲ್ಲಿ ಹೋಗಿ ತುಕಾರಾಮ್ ಅವರಲ್ಲಿ ಕರ್ಕೊಂಡು ಬನ್ನಿ, ಅವ್ರಿಗೆ ನಾನು ಸನ್ಮಾನ ಮಾಡಬೇಕು, ಇದೇ ಥರ ಒಂದು ದೊಡ್ಡ ಸಭೆಯಲ್ಲಿ ಸನ್ಮಾನ ಮಾಡಬೇಕಂತ ಶಿವಾಜಿ ಹೇಳ್ತಾರೆ. ಅವರೆಲ್ಲ ಹೋಗಿ ತುಕಾರಾಮ್ ಅವ್ರಿಗೆ ಭೇಟಿ ಮಾಡುವಾಗ ತುಕಾರಾಮ್ ಹೇಳ್ತಾರೆ, ನಾನು ಬರಲ್ಲ, ನಾನು ಇದೆಲ್ಲ ಬಿಟ್ಟು ಒಂದು ಸನ್ಯಾಸ ತಗೊಂಡು ನಾನೊಂದು ಕಾಡಿನಲ್ಲಿ ತಿರುಗಾಡುವ ಒಂದು ಮನುಷ್ಯ. ನಾನು ಕಾಡಿನಲ್ಲಿ ಏನು ಸಿಗ್ತದೆ ಅದು ತಿನ್ಕೊಂಡಿರ್ತೀನಿ. ನನ್ನ ಬ್ಲ್ಯಾಂಕೆಟ್ ಏನಿದೆ ಮೇಲೆ ಏನು ಕ್ಲೌಡ್ ಇದೆ ಅದೇ ನನ್ನ ಬ್ಲ್ಯಾಂಕೆಟ್ಟು, ಅದೇ ನಾನು ಇಟ್ಕೊಂಡು ನೈಟ್ ಮಲಗ್ತೀನಿ. ನೆಕ್ಸ್ಟು ಊಟ ನನಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಒಂದು ದೊಡ್ಡ ಒಂದು ಅರಣ್ಮನೆಯಲ್ಲಿ ಕೂತ್ಕೊಂಡು ಶಿವಾಜಿ ಅವ್ರ ಜೊತೆಗೆ ಬಂದು ಕೂತ್ಕೊಳ್ಳಿಕ್ಕೆ ನನಗೇನು ಇಷ್ಟ ಇಲ್ಲ. ಈ ಮಾತು ಹೇಳಿದ ತಕ್ಷಣ ಶಿವಾಜಿ ಅವ್ರಿಗೆ ಏನೋ ಇತ್ತು, ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಬೇಕನ್ನೋ ಒಂದು ಮೈಂಡ್ಸೆಟ್ ಇದ್ದ ಒಂದು ಮಹಾರಾಜ. ಅವರು ಸಿಂಹಾಸನದಲ್ಲಿ ಇಟ್ಕೊಂಡು ತುಕಾರಾಮ್ ಎಲ್ಲಿದ್ದಾರೆ ನೋಡಿಕೊಂಡು ಹೋಗಿ, ತುಕಾರಾಮ್ ಇರುವ ಜಾಗಕ್ಕೆ ಹೋಗಿ ಅವರು ಏನೇನು ಬಟ್ಟೆ ಏನೇನು ಬಂಗಾರ ಹಾಕ್ಕೊಂಡು ಹೋಗಿದ್ದಾರೋ ಎಲ್ಲ ಬಿಸಾಡಿ ಇಟ್ಬಿಟ್ಟು ತುಕಾರಾಮ್ ಅವ್ರ ಜೊತೆ ಕೂತ್ಕೊಂಡು, ಸ್ವಾಮೀಜಿ ನಾನು ಈ ಪೀಸ್, ಈ ಶಾಂತಿ, ನನಗೆ ಈ ಶಾಂತಿ ಬೇಕು, ನಾನು ತಿರುಗಾಡ್ತಾ ಇದ್ದೀನಿ, ನಿಮ್ಮ ಥರವೇ ನಾನು ಆಗ್ತೀನಿ, ನಾನು ಸನ್ಯಾಸ ತೊಗೊಳ್ತೀನಿ, ನಿಮ್ಮ ಜೊತೆಗೆ ಬರ್ತೀನಿ, ನನಗೆ ಕರ್ಕೊಂಡು. ತುಕಾರಾಮ್ ಅವರು ಬೇಡಾನು ಹೇಳಿ ಕೂಡ ಅಲ್ಲಿಯೇ ಕೂತ್ಕೊಂಡು ಬಿಟ್ಟಿದ್ರು. ಶಿವಾಜಿ ಜೊತೆಗೆ ಬಂದಿರೋಕ್ಲ ಭಾಳ ಒಂದು ದೊಡ್ಡ ಒಂದು ಇದಾಯಿತು. ಏನು ನಮ್ಮ ಚಕ್ರವರ್ತಿ, ನಮ್ಮ ಮಹಾರಾಜ ಈ ಥರ ಹೋಗಿ ಕೂತ್ಬಿಟ್ಟಿದ್ದಾರೆ. ಶಿವಾಜಿ ತಾಯಿ ಜೀಜಾಬಾಯಲ್ಲಿ ಹೋಗಿ ಹೇಳಿ, ಜೀಜಾಬಾಯಿ ಬಂದು ಶಿವಾಜಿಯಲ್ಲಿ ಜಗಳ ಮಾಡಿ, ನಿಮಗಿರುವ ಕರ್ಮ ಇಂದ ಹಿಂದೂ ಪರಂಪರೆ, ಭಾರತೀಯ ಪರಂಪರೆ ವಾಪಸ್ ತಗೊಂಡು ಕೊಡಲಿಕ್ಕೆ, ನಿಮಗಿರುವ ಧರ್ಮ ಪುನಃ ಈ ದೇಶದಲ್ಲಿ ಒಂದು ಹಿಂದೂ ರಾಜ್ಯ ತಗೊಂಡು ಬಂದು ಇಟ್ಟು ಹೋಗಲಿಕ್ಕೆ ನಿಮಗಿರುವ ಒಂದು ಕರ್ಮ, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಾ ಮಗನೇನು. ಆಮೇಲೆ ಶಿವಾಜಿ ಅವರು ಬೇಡದೆ ಭಾಳ ಕಷ್ಟದಲ್ಲಿ ತುಕಾರಾಮ್ ಅವರಲ್ಲಿ ಪರ್ಮಿಷನ್ ತಗೊಂಡು ತಾಯಿ ಜೊತೆಗೆ ಬಂದು ಆ ಶಿವಾಜಿ ನಾವು ನೋಡಿದ್ದೀವಿ. ಏಂಜಲ್ ಒನ್ ಸ್ಟಾಪ್ ಶೇರ್ ಮಾರ್ಕೆಟ್ ಸೊಲ್ಯೂಷನ್. ಏಂಜಲ್ ಒನ್ ಆ್ಯಪ್ನಲ್ಲಿ ಉತ್ತಮ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ಅಂದರೆ ಯುಎಸ್ನ ಪ್ರತಿಷ್ಠಿತ ಕಂಪನಿಗಳಾದ ಫೇಸ್ಬುಕ್, ಗೂಗಲ್, ಆಪಲ್, ಟೆಸ್ಲಾ, ಅಮೆಜಾನ್ ಅಂತಹ ಕಂಪನಿಗಳ ಶೇರ್ ಖರೀದಿ ಮಾಡಿ ಉತ್ತಮ ರಿಟರ್ನ್ಸ್ ಅನ್ನು ಪಡೆಯಬಹುದು. ಸ್ಮಾರ್ಟ್ ವೇಯ ಮೂಲಕ ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಏಂಜಲ್ ಒನ್ ಸಹಾಯವನ್ನ ಮಾಡುತ್ತೆ. ಇದರಲ್ಲಿ ಟ್ರೇಡಿಂಗ್ ತುಂಬಾ ಈಸಿಯಾಗಿರುತ್ತೆ. ಬಿಗಿನರ್ಸ್ ಮತ್ತು ಇನ್ವೆಸ್ಟರ್ಸ್ ಗಳಿಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಉತ್ತಮ ನಾಲೆಜ್ ಅನ್ನು ನೀಡುತ್ತೆ. ಈ ರೀತಿ ನೀವು ಇನ್ವೆಸ್ಟ್ ಅನ್ನು ಮಾಡಬೇಕಾದ್ರೆ ನಿಮ್ಮ ಬಳಿ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಏಂಜಲ್ ಒನ್ ಆಪ್ ನಲ್ಲಿ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಳ್ಳಬಹುದು. ಹಾಗೂ ಫ್ರೆಂಡ್ಸ್ ಗಳಿಗೆ ಇನ್ವೈಟ್ ಮಾಡುವ ಮುಖಾಂತರ 500 ರೂಪಾಯಿಯ ವೋಚರ್ ಅನ್ನು ಸಹ ಪಡೆಯಬಹುದು. ಇದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಇರೋದಿಲ್ಲ. 30 ದಿನಗಳವರೆಗೆ 0 ಬ್ರೋಕರೇಜ್ ಪ್ಲಾನ್ ಅನ್ನು ನೀಡಿದ್ದಾರೆ. ಮತ್ತೆ ತಡ, ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರುವ ಲಿಂಕ್ ನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಸಿಟಿಯನ್ನು ಎಂಟರ್ ಮಾಡಿ ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಳ್ಳಿ. ಶೇರ್ ಮಾರ್ಕೆಟ್ ಲೇಟೆಸ್ಟ್ ನ್ಯೂಸ್ಗಾಗಿ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ಜಾಯ್ನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ. ಸೊ ಎಲ್ಲ ಮನುಷ್ಯ ಯಾರು ತಾವು ನೋಡ್ತೀರೋ ಎಲ್ಲ ಮನುಷ್ಯನಿಗೂ ಸೆಂಟರ್ನಲ್ಲಿ ಒಂದು ಸಣ್ಣದಾಗಿ ಒಂದಿದೆ, ಸನ್ಯಾಸ ತಗೊಳ್ಬೇಕು. ನಾವು ಯಾವುದೇ ಈ ದೇಶದಲ್ಲಿ ತಗೊಂಡ್ಬಾರದು, ಈ ಭೂಮಿயிலிருந்து ಏನು ತಗೊಂಡು ಹೋಗಬಾರದು, ಎಲ್ಲ ಕೊಡಬೇಕು. ಶಿವಾಜಿ ಅವ್ರ ಲೈಫು ಅದೇ ಥರ ಒಂದು ಲೈಫ್. ಬಟ್ ನಾವು ಶಿವಾಜಿ ಒಂದು ವೀರ ಚಕ್ರವರ್ತಿ, ಒಂದು ದೊಡ್ಡ ಒಂದು ಮನುಷ್ಯನ ಹೇಳ್ತೀವಿ. ஆனால் ಶಿವಾಜಿಗಿರುವ ಒಂದು ಸ್ಪಿರಿಚುವಲ್ ಪ್ರಾಕ್ಟಿಸ್ ತುಕಾರಾಮ್ ಅವರು ಹೋದ ಮೇಲೆ ರಾಮದಾಸನ್ ನೆಕ್ಸ್ಟ್ ಒಂದು ಸೈಂಟು, ಅವರೆಲ್ಲ ಬಂದು ಅಷ್ಟು ಧೈರ್ಯ ಇರುವ ಶಿವಾಜಿಗೂ ಆ ಸ್ಪಿರಿಚುವಾಲಿಟಿ, ಆ ನಮ್ಮ ಒರಿಜಿನಲ್ ಭಾರತೀಯ ಪರಂಪರೆ ಏನಿದೆ ಆ ಎಸೆನ್ಸ್ ಅವರು ಕೊಟ್ಟಿದ್ದ ಕಾರಣಕ್ಕೋಸ್ಕರ ಶಿವಾಜಿ ಅವರು ಔರಂಗಜೇಬ್ ಜೊತೆಗೆ ಜಗಳ ಮಾಡಲಿಕ್ಕಾಗಿತ್ತು. ಅಷ್ಟು ದೇಶದ ಜೊತೆಗೆ ಜಗಳ ಮಾಡಿ ನಮಗೊಂದು ನಂಬಿಕೆ, ಧೈರ್ಯ ಕೊಟ್ಟು ಹೋಗಿದ್ದಾರೆ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ, ಒಂದು ರಾಜಕ್ಕೂ ಏನು ಬೇಕು ನಾನು ಮಾಡ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿದಲ್ಲಿ ಭಾಳ ಉನ್ನತ ಸ್ಥಾನದ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಎಕ್ಸ್ಟರ್ನಲ್ ಎನಿಮಿ, ಇಂಟರ್ನಲ್ ಎನಿಮಿ ಎಲ್ಲರ ಜೊತೆಗೆ ಜಗಳ ಮಾಡಿ ಸೆಟ್ರೈಟ್ ಮಾಡ್ಬೋದು.
ಅಣ್ಣ, ಒಂದು ದೇಶದಲ್ಲಿರುವ ಪ್ರೈಮ್ ಮಿನಿಸ್ಟರ್ಗೆ ಭಾಳ ದೊಡ್ಡ ಕಷ್ಟ ಕೆಲಸ ಈ ಪರಂಪರೆ ಏನಿದೆ ಅದು ಹಾಳಾಗದೆ ಆ ಪರಂಪರೆ ಮೇಂಟೈನ್ ಮಾಡಿ ನೆಕ್ಸ್ಟ್ ಜನ್ರೇಷನ್ ಕೊಟ್ಟು ಆಲ್ರೆಡಿ ಹಾಳಾಗಿದ್ದ ಪರಂಪರೆ ಪುನಃ ರೀಸೆಟ್ ಮಾಡಿ ಕೊಡುವುದು ಭಾಳ ಕಷ್ಟದ ಕೆಲಸ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ರಕ್ಷಣೆ ನಮ್ಮ ಮೈಂಡ್ನಲ್ಲಿ ಬಂದ ತಕ್ಷಣ ನಾವು ಪ್ರೊಟೆಕ್ಷನ್ ನೋಡ್ತೀವಿ. ಭಾಳ ದೊಡ್ಡ ರಕ್ಷಣೆ ಇರುವುದು ಒಂದು ಪೊಲಿಟಿಕಲ್ ಪಾರ್ಟಿಗೂ ಆ ಪರಂಪರೆ ತಗೊಂಡು ಬಂದು ಕೊಡುವುದು.